ಮಕ್ಕಳೇ ಹೇಗಿದ್ದೀರಾ? ಕಳೆದ ಕ್ಲಾಸ್ನಲ್ಲಿ ಕಲಿಸಿದಂತಹ ಫಸ್ಟ್ ಮೇನಲ್ಲಿ 4.1 ಅಲ್ಲಿ ಇರುವಂತಹ ಫಸ್ಟ್ ಮೇನ್ ಎಲ್ಲ ಪ್ರಾಬ್ಲಮ್ಸನ್ನು ಕಲ್ತಿರ್ತೀರಾ ಅಂತ ಯೋಚನೆ ಮಾಡ್ತೀನಿ. ಇವತ್ತು 4.1ನಲ್ಲಿ ಸೆಕೆಂಡ್ ಮೇನಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸನ್ನು ವಿವರವಾಗಿ ಕಲ್ತ್ಕೊಂಡು ಹೋಗೋಣ. ಇದು ತುಂಬ ಈಸಿ ಮಕ್ಕಳೇ, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು. ನಾವು ಸಣ್ಣ ಕ್ಲಾಸಲ್ಲೇ ಕಲ್ತಿದ್ದೀವಿ. ಈ ರೀತಿಯ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬಂದಾಗ, ಈ ರೀತಿಯ ಲೆಕ್ಕಗಳು ಬಂದಾಗ ನಾವು ಓದ್ಕೊಳ್ಳೋದ್ರಲ್ಲೇ ಇರೋದು. ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಈಕ್ವೇಷನ್ ಸಮೀಕರಣವನ್ನು ಬರಿಬೇಕಾಗತ್ತೆ. ಸಮೀಕರಣ ಬರ್ದ್ವಿ ಅಂತ ಹೇಳಿದ ತಕ್ಷಣ ನಮ್ಮದೆಲ್ಲ ಅರ್ಧ ಕೆಲಸ ಮುಗ್ದಂಗೆ. ಅಷ್ಟೇ ಈಸಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮದರ್ ಟಂಗಲ್ಲಾದರೂ ಅರ್ಥ ಮಾಡಿಕೊಂಡು ಬರೀಲಿಕ್ಕೆ ರೆಡಿ ಆಗಬೇಕು. LBA ಕ್ವೆಶನ್ಸನ್ನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅದನ್ನು ಸಹ ರೆಫರ್ ಮಾಡಿ. ದಿನ ಅಟ್ಲೀಸ್ಟ್ ಒಂದು 2 ಮಾರ್ಕ್ಸ್ ಆದರೂ ನಾನು ಇವತ್ತು ಕಲಿತೀನಿ ಮ್ಯಾಥ್ಸನ್ನು ಅಂತೇಳಿ ಕಲೀರಿ ಮಕ್ಕಳೇ. ನಿಮಗೆ ತುಂಬ ಈಸಿ ಆಗುತ್ತೆ. 2 ಮಾರ್ಕ್ಸ್ದು 1 ಡೇಗೆ ಕಲಿಯೋಕ್ಕೆ ಏನು ದೊಡ್ಡ ವಿಷಯ ಅಲ್ಲ. 2 ಮಾರ್ಕ್ಸ್ ಕಲ್ತಿದ್ದನ್ನು ಪರ್ಫೆಕ್ಟಾಗಿ ಕಲೀರಿ. ಒಂದು ಪ್ರಾಬ್ಲಮ್ ಮಾಡಿದ್ರೆ ಅದೇ ಥರದ ಪ್ರಾಬ್ಲಮ್ಸನ್ನು ಟೆಕ್ಸ್ಟ್ ಬುಕ್ನಲ್ಲಿ ಮತ್ತು LBAಯಲ್ಲೂ ಇರ್ತದೆ. ಓದಿ, ಕ್ವಶನನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಅದೇ ಥರದ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಕೆಲವೊಂದು ಗೊತ್ತಾಗದೇ ಇದ್ದರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಯಾವ ಲೆಸನ್ದು ಎಷ್ಟನೇ LBA ಕ್ವಶನ್ ಅಂತ ಹಾಕಿ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇವತ್ತು ವರ್ಗ ಸಮೀಕರಣವನ್ನು ಬರೀರಿ, ಕ್ವಾಡ್ರಾಟಿಕ್ ಈಕ್ವೇಷನನ್ನು ಬರೀರಿ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ ಇದರಲ್ಲಿ ವರ್ಗ ಸಮೀಕರಣನೇ ವರ್ಣವೇ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನಾ ಅಂತ ಕೇಳಿದರು. ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ, ನಮಗೆ ಒಂದು ಆಯತಾಕಾರದ ಎಲ್ಲ ರಿಟರ್ನ್ ಕೊಟ್ಟಿದ್ದಾರೆ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ವಿಸ್ತೀರ್ಣ ಏರಿಯಾ ಅಂತ ಕ್ವಶನಲ್ಲಿ ಬಂದ ತಕ್ಷಣ ಏನು ಮಾಡಬೇಕು ನಾವು? ಏರಿಯಾ ಬಂದ ತಕ್ಷಣ ನಮಗೆ ನಾವು ಸಣ್ಣದಲ್ಲಿ ಕಲಿತಂತಹ ಫಾರ್ಮುಲಾ ಯೋಚನೆ ಬರಬೇಕು. ಯಾವ ಶೇಪಲ್ಲಿದೆ ಅದು? ರೆಕ್ಟ್ಯಾಂಗಲಲ್ಲಿದೆ. ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್, ಆಯತಾಕಾರದ ನಿವೇಶನ. A = ಏನು ಸೂತ್ರ ಇದೆ ನೀವು ಕಲ್ತಿದ್ದೀರಾ? ಉದ್ದ ಇಂಟು ಅಗಲ ಅಲ್ವಾ? ಲೆಂತ್ ಇಂಟು ಬ್ರೆತ್, L/B ಅಂತ ಕಲ್ತಿದ್ದೀರಾ. ಇದು ನಿಮಗೆ ಯೋಚನೆ ಬರಬೇಕು. ನೋಡಿ, ಸಣ್ಣ ಕ್ಲಾಸಲ್ಲಿ ಕಲಿತು, ಆದರೆ ನಮ್ಗೆ 10ಗೂ ಇದು ಉಪಯೋಗಕ್ಕಿದೆ. ಹಾಗೆ ನೀವು 10ಲ್ಲಿ ಕಲ್ತಿದ್ದು ನಿಮಗೆ ಇನ್ನು ಯಾವುದಾದ್ರೂ ಎಂಟ್ರೆನ್ಸ್ ಬರೀಲಿಕ್ಕೆ ಹೋದರೆ, ಯಾವುದೋ ಜಾಬಿಗೆ ಹೋಗೋತ್ತಿಗೆ, ಇದೆಲ್ಲ ಹೈಸ್ಕೂಲಲ್ಲಿ ಏನೆಲ್ಲ ಮ್ಯಾಥ್ಸ್ ಕಲಿಸಿರ್ತೀರ ಅದೆಲ್ಲವೂ ಬರ್ತದೆ. ಆದ್ದರಿಂದ ಕಲ್ತಿದ್ದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಂಡೋಗಿ, ಓಕೆನಾ? ಆಮೇಲೆ ನೀವು ಯೋಚನೆ ಮಾಡಿ, ಖುಷಿ ಆಗ ಚೆನ್ನಾಗಿ ಕಲ್ತಿದ್ರೆ ಈಗ ಕಲ್ತ್ಕೊಂಡು ಹೋಗಿದ್ದು ನಿಮಗೆ ಅದು ನೆನಪಿಗೆ ಬರುತ್ತೆ ಮಕ್ಕಳಿಗೆ. ಹೀಗೆ ಕಲ್ತಿದ್ವಿ ಅಂತ ಹೇಳೋದು. ಇಲ್ಲಿ ನಿವೇಶನದ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ? ಅಗಲದ 2ರಷ್ಟಿದೆ. ಏನು ಹೇಳಿದ್ದಾರೆ ಅಲ್ಲಿ? ಉದ್ದ ಅಂತೇಳಿದ್ರೆ L. ಉದ್ದವು ಯಾವುದ್ರದ್ದು? ಅಗಲದ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅಗಲದ 2ರಷ್ಟಿದೆ ಅಂತೇಳಿದರೆ ಲೆಂತು ಬ್ರೆಡ್ತದು 2 ಟೈಮ್ಸ್ ಇದೆ ಅಂತ ಅರ್ಥ. ಟ್ವೈಸ್ ದ ಬ್ರೆಡ್ತ್ ಅಂತ ಅರ್ಥ. ಈಗ ಏನು ಮಾಡಬೇಕಂತೇಳಿದ್ರೆ, ಅಗಲ ಕೊಟ್ಟಿದ್ದಾರೆ ಅಂತ ಅರ್ಥ. ಆಗ ಅಗಲವನ್ನು ನಾವೇನಂತ ತಗೊಳ್ಬೇಕು? ಅಗಲ X ಆಗಿರಲಿ, ಲೆಟ್ ದ ಬ್ರೆಡ್ ಬಿ X ಅಂತ ತಗೊಳ್ಳಿ. ನೆಕ್ಸ್ಟು ಉದ್ದವನ್ನು ಏನು ತಗೊಳ್ಬೇಕು? ಉದ್ದ ಕೊಟ್ಟಿದ್ದಾರೆ, ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಫಸ್ಟು 2ರಷ್ಟು, ಅಗಲದ 2ರಷ್ಟು ಅಂದರೆ ಅಗಲ X ಇದೆ, ಉದ್ದ ಅಂತ ಹೇಳಿದ್ರೆ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚು, ಆಗ +1 ಆಗುತ್ತೆ. ಅರ್ಥ ಆಯ್ತಲ್ಲ? ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತು ನಾವೇನು ಮಾಡಬೇಕು? ಲೆಂತ್ ಏನಂತ ಕೊಟ್ಟಿದ್ದಾರೆ? ಟ್ವೈಸ್ ದ ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. 1 ಹೆಚ್ಚಾಗಿದೆ, ಆಗ +1, ಆಗ ಮೋರ್ ದೆನ್ 1 ಅಂತ ಕೊಟ್ಟಿದ್ದಾರೆ. ಆಯಿತಾ? ಆಗ ನಾವೇನು ಮಾಡ್ತೀವಿ? 2x + 1 ಅಂತ ಬರಿತೀವಿ. ಯಾವುದನ್ನು? ಉದ್ದವನ್ನು. ಓಕೆ, ಅಗಲ ಅಂತ ಹೇಳಿದ್ರೆ B, ಉದ್ದ ಅಂತ ಹೇಳಿದ್ರೆ L. ಇದು ಸಿಕ್ತು. ಈಗ ನಮಗೆ ಇದಕ್ಕೆ ಹಾಕಬೇಕು. A ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? A ಕೊಟ್ಟಿದ್ದಾರೆ 528. ನಮಗೆ ಇಲ್ಲಿ ಬೇಕಾಗಿರೋದು ಈಕ್ವೇಷನ್ ಮಾಡೋದು ಮಾತ್ರ. ಈಗ ನಮಗೆ L/B ಮಾಡಬೇಕು. L ಅಂತ ಹೇಳಿದ್ರೆ ಇದು ಬರೀರಿ, 2x + 1 ಇಂಟು x. ಈಗ ಇದನ್ನೇನು ಮಾಡಬೇಕು? ಗುಣಿಸ್ಬೇಕು. 2 ಇಂಟು x ಏನಾಗುತ್ತೆ? 2x² + 2 x ಇಂಟು 1x. ಓಕೆನಾ? 1x. ಇದನ್ನು ಈಚೆ ತಂದಾಗ -528 = 0. ಇದು ಏನಾಗಿದೆ? ವರ್ಗ ಸಮೀಕರಣ ಆಗಿದೆ. ಇಷ್ಟೇ ಮಾಡಲಿಕ್ಕಿರೋದು, ಜಾಸ್ತಿ ಮಾಡಲಿಕ್ಕಿಲ್ಲ. ಅರ್ಥ ಆಯ್ತಲ್ವ? ಇಷ್ಟು ಮಾಡಿದರೆ ಆಯಿತು. ಅವ್ರು ಕೇಳಿರೋದು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ ಏನು ಕೇಳಿದ್ದಾರೆ? 2 ಅನುಕ್ರಮ ಕನ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ.
ಏನು ಅನುಕ್ರಮ ಅಂತ ಹೇಳಿದರೆ, ಅನುಕ್ರಮ ಅಂತ ಹೇಳಿದರೆ ನೋಡಿ ಮಕ್ಕಳೇ, 3 ಮತ್ತು 4 ಅನುಕ್ರಮ ಸಂಖ್ಯೆಗಳು ಅಂತ ಹೇಳಿದ್ರೆ ಇದ್ರದ್ದು ವ್ಯತ್ಯಾಸ ಎಷ್ಟು ಬರ್ತದೆ? 3ಅನ್ನು ಎಕ್ಸ್ ಅಂತ ತಗೊಂಡ್ರೆ ನೆಕ್ಸ್ಟ್ ನಂಬರ್ ಏನಾಗಿದೆ? x+1 ಅಲ್ವಾ? ಇದನ್ನು ಅನುಕ್ರಮ ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳ್ತೀವಿ. 2 ಅನುಕ್ರಮ ಧನಪೂರ್ಣಾಂಕಗಳ ಗುಣಲಬ್ಧ. ಒಂದನ್ನು ನಾವೇನಂತ ತಗೊಳ್ಳೋಣ? ಒಂದು ಸಂಖ್ಯೆ ಲೆಟ್ ದ ನಂಬರ್ ಬಿ ಎಕ್ಸ್, ಇನ್ನೊಂದು ಸಂಖ್ಯೆ ಏನಾಗಿರಲಿ? x+1. ಓಕೆ, ಅನದರ್ ನಂಬರ್ ಬಿ x+1 ಅಂತ ತಗೊಳ್ಳಿ. ಇವುಗಳ ಗುಣಲಬ್ಧ, ಪ್ರಾಡಕ್ಟ್ ಆಫ್ ದಿಸ್ ನಂಬರ್, ಪ್ರಾಡಕ್ಟ್ ಅಂತ ಹೇಳಿದ್ರೆ ಎಕ್ಸ್ ಗುಣಲಬ್ಧ ಎಕ್ಸ್ ಇಂಟು x+1 ಈಕ್ವಲ್ ಟು ಎಷ್ಟಾಗುತ್ತೆ? 306 ಆಗುತ್ತೆ. ಅರ್ಥ ಆಯ್ತಲ್ಲ? ಇದಿಷ್ಟು ಮಾಡಿಬಿಟ್ರೆ ಮತ್ತೆ ಈಸಿ ಮಾಡ್ತೀರಾ. ಈಗ ಏನು ಮಾಡಬೇಕು? ಇದು ಮತ್ತು ಇದನ್ನು ಇಂಟು ಮಾಡೋದು, ಇದು ಮತ್ತು ಇದನ್ನು ಇಂಟು ಮಾಡೋದು, ಗುಣಿಸೋದು. ಎಕ್ಸ್ ಗುಣಿಸು ಎಕ್ಸ್ ಏನಾಗುತ್ತೆ? x² ಪ್ಲಸ್ ಎಕ್ಸ್ ಗುಣಿಸು 1 ಎಕ್ಸ್, ಇದನ್ನು ಈಚೆ ತಂದಾಗ -306 ಈಕ್ವಲ್ ಟು 0. ಅರ್ಥ ಆಯ್ತಾ? ಇಷ್ಟೇ, ಈಸಿ ಇದೆಯಲ್ವಾ? ನೆಕ್ಸ್ಟ್ ಕ್ವಶನ್. ರೋಹನನ ತಾಯಿಯು ಅವನಿಗಿಂತ 26 ವರ್ಷ. ಆಗ ರೋಹನನ ವಯಸ್ಸು ಕೊಡಲಿಲ್ಲ. ರೋಹನ್ ತಾಯಿ ಅವನಿಗಿಂತ 26 ಇಯರ್ಸ್ ದೊಡ್ಡವರಂತೆ. ಆಗ ನಾನು ರೋಹನನ ವಯಸ್ಸನ್ನು ಏನಂತ ತಗೊಳ್ತೀನಿ? ರೋಹನನ ವಯಸ್ಸು ಎಕ್ಸ್ ಆಗಿರಲಿ. ಏನಂತ ತಗೊಳ್ತೀನಿ? ಎಕ್ಸ್ ಆಗಿರಲಿ ಅಂತ ತಗೊಳ್ತೀನಿ. ಅವನ ಅಮ್ಮನ ವಯಸ್ಸೆಷ್ಟು? ರೋಹನ್ನ ಅಮ್ಮನ ವಯಸ್ಸು ಹೇಗೆ ತೊಗೊಳ್ತೀರ? ರೋಹನ್ ಅಮ್ಮನ ವಯಸ್ಸು ಎಷ್ಟು ದೊಡ್ಡವರಂತೆ ಅವ್ರಿಗಿಂತ? +26. ರೋಹನಿಗೆ ಎಕ್ಸ್ +26. 3 ವರ್ಷದ ನಂತರ ನೋಡಿ ಮಕ್ಕಳೇ, ಆಗಲೇ 10 ವರ್ಷದ ನಂತರ ಅಂತೆಲ್ಲ ಕಲ್ತಿದ್ದೀರ. 3 ವರ್ಷದ ನಂತರ ಅಂತ ಹೇಳಿದ್ರೆ ಇಬ್ಬರಿಗೂ ನಾನೇನು ಮಾಡಬೇಕು? 3ಅನ್ನು ಆ್ಯಡ್ ಮಾಡಬೇಕು. x+26 ಅಮ್ಮನಿಗೆ 3ಅನ್ನು ಆ್ಯಡ್ ಮಾಡ್ತೀರ 3 ವರ್ಷದ ನಂತರ. ಎಷ್ಟಾಗುತ್ತೆ ಇಲ್ಲಿ? x+29 ಆಗುತ್ತೆ. ಇದೆರಡನ್ನು ಸೇರಿಸಿದಾಗ 29 ಆಗುತ್ತೆ. 3 ವರ್ಷದ ನಂತರ ಏನಂತ ಕೇಳಿದರೆ, ಅವರುಗಳ ವಯಸ್ಸುಗಳ ಗುಣಲಬ್ಧ, ಪ್ರಾಡಕ್ಟ್ ಆಫ್ ಇಬ್ಬರು ಏಜ್ದು ಪ್ರಾಡಕ್ಟ್ ಹೇಳಿದ್ದಾರೆ. ಆಗ ನಾವೇನು ಮಾಡಬೇಕು? ಇದೆರಡನ್ನು ಇಂಟು ಮಾಡಿದಾಗ ಆನ್ಸರ್ ಎಷ್ಟು ಬರ್ತದಂತೆ? 360 ಬರ್ತದಂತೆ. ಇದನ್ನು ಸರಿಯಾಗಿ ಬರ್ಕೊಳ್ಳಿ. x+3 ಇಂಟು x+29 29 ಈಕ್ವಲ್ ಟು 360. ಈಗ ಇದನ್ನು ನಾವೇನು ಮಾಡಬೇಕು? ಇದು ಎಕ್ಸಿಂದ ಫುಲ್ ಇದನ್ನು ಗುಣಿಸಿ ಮಲ್ಟಿಪ್ಲೈ ಮಾಡಿ x ಇಂಟು 29. x ಇಂಟು ಎಕ್ಸ್ ಎಷ್ಟಾಗುತ್ತೆ? x² ಆಗುತ್ತೆ. x ಇಂಟು 29 29x 29x ಪ್ಲಸ್ 3 ಇಂಟು ಎಕ್ಸ್ 3x ಪ್ಲಸ್ 3 27 2 3 6 7 8 87 -360. ಓಕೆನಾ? ಈ ಮೈನಸ್ ಇದನ್ನು ಈಚೆ ತಂದೆ -360 ಈಕ್ವಲ್ ಟು 0. ಈಗ x² ಪ್ಲಸ್ 29 30 31 32x 32x ಮೈನಸ್, ಯಾಕೆಂದರೆ ಇಲ್ಲಿ ದೊಡ್ಡದು -360. ಆಗ 10ರಿಂದ 7 ಕಳೆದ್ರೆ 3 ಬರ್ತದೆ. ಇಲ್ಲಿ 5 ಇದೆ, ಆಗ 15 15ರಿಂದ 8 ಕಳೆದ್ರೆ 7 ಅಲ್ವಾ? 7 ಇಲ್ಲಿ 2 ಇದೆ, ಆಗ 273 ಈಕ್ವಲ್ ಟು 0. ಇದು ಒಂದು ಈಕ್ವೇಷನ್. ಓಕೆನಾ? ಈಗ ಲಾಸ್ಟ್ ಒನ್ ಸ್ವಲ್ಪ ಟ್ರಿಕ್ಕಿ ಒನ್, ಸ್ವಲ್ಪ ಅರ್ಥ ಮಾಡಬೇಕು. ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡಿಗೆ ಹೋಗ್ತೀವಿ. ಎಲ್ಲಿಗೆ? 8th ಸ್ಟ್ಯಾಂಡರ್ಡಲ್ಲಿ ಫಿಸಿಕ್ಸ್ ಕಲ್ತಿದ್ದನ್ನು ಯೋಚನೆ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳೀಗ. ಫಿಸಿಕ್ಸ್ ಯಾಕೆ ಬೇಕಿಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಜವ ಅಂತ ಕೊಟ್ಟಿದ್ದಾರೆ ನೋಡಿ. ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತದೆ. ಆಗ ನಾವು ಏತಲ್ಲಿ ಕಲಿಸಿದ್ದೀವಿ ಏನಂತ? ಜವ ಈಕ್ವಲ್ ಟು, ಓಕೆ, ಜವ ಈಕ್ವಲ್ ಟು ದೂರ ಬೈ ಕಾಲ. ಓಕೆ, ಡಿಸ್ಟೆನ್ಸ್ ಡಿವೈಡೆಡ್ ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ದೂರ ಬೈ ಕಾಲ ಅಂತ ನಾವು ಯಾವಾಗ ಕಲ್ತಿದ್ದೀವಿ? 8ನೇ ಕ್ಲಾಸ್ನಲ್ಲಿ ಭೌತಶಾಸ್ತ್ರದಲ್ಲಿ ಕಲ್ತಿದ್ದೀವಿ. ಅದೇ ಇಲ್ಲಿ ಉಪಯೋಗಿಸ್ಬೇಕಾಗುತ್ತೆ ನಾವು. km/h ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ತಾ ಇತ್ತು ಅಂತ. ಸ್ಲೋ ಆಗಿ ಹೋಗಿದ್ರೆ 3 ಗಂಟೆ ಜಾಸ್ತಿ ತೊಗೊಳ್ತಿತ್ತು ಅಂತ. ಈಗ ನಾವೇನು ಬರಿತೀವಿ ಇಲ್ಲಿ? ಇದು ದೂರ ಎಷ್ಟಿದೆ? ದೂರ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದೂರ ಕೊಟ್ಟಿದ್ದಾರೆ 480 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಜವ ಎಷ್ಟು ಅಂತ ಕೊಟ್ಟಿದ್ದಾರಾ? ಇಲ್ಲ, ಜವ ಕೊಟ್ಟಿಲ್ಲ. ಆಗ ನಾವೇನು ಮಾಡ್ತೀವಿ? ಎಕ್ಸ್ ಅಂತ ತೊಗೊಳ್ತೀವಿ. ಜವ ಗೊತ್ತಿಲ್ಲ, ಎಕ್ಸ್ km/h ಎಷ್ಟು ಇದಕ್ಕೆ ಫಾಸ್ಟಲ್ಲಿ ಓಡ್ತಾ ಇದೆ, ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ. ಈಗ ಟೈಮ್ ತೊಗೊಳ್ಬೇಕಾದ್ರೆ ಏನು ಸೂತ್ರಕ್ಕೆ ಹಾಕ್ತೀವಿ? ಇಲ್ಲಿ ನೋಡಿ, ಇದನ್ನು ಆಚೆ ಈಚೆ ಮಾಡ್ಕೊಳ್ಳಿ. ಆಗ ಟೈಮ್ ಈಕ್ವಲ್ ಟು D/s ಆಗುತ್ತಲ್ವ? D/s ಅರ್ಥ ಆಯ್ತಲ್ವ? ಡಿ ಅಂತ ಹೇಳಿದ್ರೆ ದೂರ, ಎಸ್ ಅಂತ ಹೇಳಿದ್ರೆ ಸ್ಪೀಡ್ ಎಷ್ಟಿದೆ? x ಕಿಲೋಮೀಟರ್. ಆಗ ಟೈಮ್ ಎಷ್ಟಾಯಿತು? 480 ಡಿವೈಡೆಡ್ ಬೈ ಎಕ್ಸ್ ಆಯಿತು. ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಇದು ಸ್ಲೋ ಆಗಿ 8 km/h ಕಡಿಮೆ ಆಗಿದ್ದರೆ
ಈಗ ಇದ್ರದ್ದು ಸ್ಪೀಡ್ ಏನಾದರೂ ಕಡಿಮೆ ಆದರೆ ನಾವು ಇದೇ ದೂರವನ್ನು ಕ್ರಮಿಸಲಿಕ್ಕೆ ಎಷ್ಟು ಗಂಟೆ ಜಾಸ್ತಿ ತೊಗೊಳ್ತಿದ್ವಂತೆ? 3 ಗಂಟೆ ಜಾಸ್ತಿ ತೊಗೊಳ್ತಿದ್ವಂತೆ. ಆಗ 480 ಬೈ ಏನಾದರೂ ಎಕ್ಸ್ ಮೈನಸ್ ಆಗಿ ಹೋಗ್ತಾ ಇದ್ದರೆ 480 ಬೈ ಎಕ್ಸ್ ಪ್ಲಸ್ 3 ಗಂಟೆ ಅಂತ ಬರಿಬೇಕು. ಯಾಕೆ ಹೀಗೆ ಬರದೆ ಅಂತ ಗೊತ್ತಾಯ್ತಾ ಮಕ್ಕಳೇ? ಇದು ಸ್ಲೋ, ಅರ್ಥ ಆಯ್ತಲ್ವಾ? ಸ್ಲೋ ಆಗಿ ಹೋಗಿದ್ರೆ ಇದೇನಾಗ್ತಿತ್ತು? 3 ಗಂಟೆ. ಇದು ಆ್ಯಕ್ಚುಲಿ ಇಷ್ಟು ಗಂಟೆ 480. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, 40 ಕಿಲೋಮೀಟ್ರ್ ಪರ್ ಹಾರ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮಗೇನಾಯಿತು? 4 1 4 2 12 ಗಂಟೆ ತೊಗೊಳ್ತಿದ್ವಿ. ಒಂದು ವೇಳೆ ಇಷ್ಟು ಎಕ್ಸ್ ಮೈನಸ್ 8 ಅಂತ ಹೇಳಿದ್ರೆ ಈ 40ರಿಂದ 8 ಮೈನಸ್ ಮಾಡಿ, ಎಷ್ಟು ಸ್ಪೀಡ್ ಆಯಿತು ಆಗ? 32 ಕಿಲೋಮೀಟ್ರ್ ಪರ್ ಹಾರ್ ಆದರೆ ಬಾಕ್ಸಿ 480 ಬಾಕ್ಸ್ದಾಗ ನಮಗೆ ಎಷ್ಟಾಗುತ್ತೆ ಇದೆ ಅಂತ ಹೇಳಿದ್ರೆ ಇಲ್ಲಿ 15 ಗಂಟೆ ತೊಗೊಳುತ್ತೆ. ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ತೊಗೊಂಡಿದ್ದೀನಿ. ಈಗ ಒಂದು ಎಕ್ಸಾಂಪಲಿಗೆ ನಾನು ತೊಗೊಂಡಿದ್ದು 480 ಕಿಲೋಮೀಟ್ರ್ ದೂರವನ್ನು 40 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಗಂಟೆ ಆಗ್ತಿತ್ತು? 12 ಗಂಟೆ ಆಗ್ತಿತ್ತು. 12 ಗಂಟೆಲಿ ತಲುಪ್ತಿದ್ದು ಆ ಸ್ಪಾಟ್ನ. ಆಯಿತು ಅಂತ ಹೇಳಿದ ತಕ್ಷಣ ಒಬ್ಬೊಬ್ಬರು ಡ್ರೈವರ್ಗೆ ಒಂದೊಂದು ಕಿಲೋಮೀಟ್ರ್, ಆಗ 32 ಸ್ಪೀಡ್ ಆಗುತ್ತೆ, 32 ಕಿಲೋಮೀಟ್ರ್ ಪರ್ ಹಾರ್. ಆಗ ಇದೇ ಡಿಸ್ಟೆನ್ಸನ್ನು ಕವರ್ ಮಾಡಲಿಕ್ಕೆ ಅವ್ರು ಎಷ್ಟು ಗಂಟೆ ತೊಗೊಳ್ತಾರೆ? 15 ಗಂಟೆ ತೊಗೊಳ್ತಾರೆ. 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ತಿತ್ತು ಅಂತ. ಈ ಸ್ಪೀಡಲ್ಲಿ ಹೋದರೆ ಇದು 3 ಗಂಟೆ ಹೆಚ್ಚಾಗಿ ತೊಗೊಳ್ತದೆ ಅಂತ ಅರ್ಥ ಆಯ್ತಲ್ವಾ? ಈ ಸ್ಪೀಡಲ್ಲಿ ಹೋದರೆ ನಂಗೆ 12 ಗಂಟೆಲಿ ಮುಟ್ತೀನಿ. ಈ ಸ್ಪೀಡಲ್ಲಿ ಹೋದರೆ 12ಕ್ಕೆ 3 ಜಾಸ್ತಿ ಕೂಡಿಸಿದಾಗ 15 ಗಂಟೆ ತೊಗೊಳ್ತೀನಿ ಅಂತ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇದು ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದೀನಿ. ಇದು ಯಾಕೆ ಹೀಗೆ ಬರೆದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಬೇಕಲ್ವಾ? ಇದನ್ನು ಯಾಕೆ ಇಲ್ಲಿ ಬರೆದೆ ಅಂತೇಳಿದ್ರೆ, ಈ ಸ್ಪೀಡಲ್ಲಿ ಹೋದರೆ ನಾನು 3 ಗಂಟೆ ಜಾಸ್ತಿ, ಮೊದಲಿಷ್ಟೇ ತೊಗೊಳ್ತಿದ್ದೆ 12 ಗಂಟೆ ತೊಗೊಳ್ತಿದ್ದೆ, 3 ಗಂಟೆ ಜಾಸ್ತಿ ತೊಗೊಳ್ತೀನಿ. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಇದನ್ನೊಂದು ಎಕ್ಸಾಂಪಲ್ ಹೇಳಿದ್ದೀನಿ. ನಮಗೆ ಬೇಕಾಗಿರೋದು ಇಷ್ಟು ಮಾತ್ರ. ಓಕೆ, ನಾವೀಗ ಇದನ್ನು ಸಾಲ್ವ್ ಮಾಡೋಣ. ಹೀಗೆ ಬರ್ಕೊಳ್ಳಿ. ಇಲ್ಲಿ 480 ಪ್ಲಸ್ 3 ಇಂಟು ಎಕ್ಸ್ ಏನಾಗುತ್ತೆ? 3x ಈಕ್ವಲ್ ಟು 480 ಬೈ ಎಕ್ಸ್ ಮೈನಸ್ 8. ಈಗೇನು ಮಾಡೋಣ? ಎಕ್ಸ್ ಮೈನಸ್ 8 ಮತ್ತು ಇದನ್ನು ಏನು ಮಾಡೋಣ? ಅಡ್ಡ ಗುಣಾಕಾರ ಮಾಡೋಣ. ಇದನ್ನು ಎಕ್ಸ್ ಮತ್ತು 480 ಅಡ್ಡ ಗುಣಾಕಾರ ಮಾಡಿ. ಆಗ 480 ಪ್ಲಸ್ 3x ಇಂಟು ಎಕ್ಸ್ ಮೈನಸ್ 8 ಈಕ್ವಲ್ ಟು 480 ಇಂಟು ಎಕ್ಸ್ ಏನಾಗುತ್ತೆ? 480x ಆಗುತ್ತೆ. ಈಗ ಎಕ್ಸಿಂದ ಇದನ್ನು ಗುಣಿಸಿ. ಆಗ 480x ಪ್ಲಸ್ ಎಕ್ಸ್ ಇಂಟು 3x ಸ್ಕ್ವಯರ್ ಮೈನಸ್, ಇಲ್ಲಿ ನೋಡಿ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್. 8 0ಗೆ 0, 8 8ಲಿ 64, 6, 8 4ಲಿ 32, 32 6 ಎಷ್ಟಾಗುತ್ತೆ? 38. ಮತ್ತು ಇದು ಮೈನಸ್ ಇಂಟು ಪ್ಲಸ್ ಎಗೇನ್ ಮೈನಸ್, 8 3ಲಿ 24 ಎಕ್ಸ್. ಇದನ್ನು ಈಚೆ ತನ್ನಿ. ಮೈನಸ್ 480x ಈಕ್ವಲ್ ಟು 0. ಇಲ್ಲಿ ನೋಡಿ ಮಕ್ಕಳೇ, ಪ್ಲಸ್ 480x ಮೈನಸ್ 480x ಕ್ಯಾನ್ಸಲ್ ಆಯಿತು. ಈಗ ನನಗೆ ಸಿಗೋದು 3x ಸ್ಕ್ವಯರ್. ನಾನು ಆದರ್ಶ ರೂಪದಲ್ಲಿ ಬರೀಬೇಕಾದ್ರೆ ಮತ್ತೆ ನಾನು ಮೈನಸ್ 24xನ್ನೇ ಬರಿಬೇಕು. ಓಕೆನಾ? ಇದು ಮೈನಸ್ 24x ಮೈನಸ್ 3840. ಇದನ್ನು ಸುಲಭ ರೂಪಕ್ಕೆ ತರೋಣ. ಎಲ್ಲವೂ 3ರಿಂದ ಡಿವೈಡ್ ಆಗುತ್ತೆ. ಇದು ಎಕ್ಸ್ ಸ್ಕ್ವಯರ್ 3 1ಲಿ 3 ಮೈನಸ್ 3 8ಲಿ 24 8x. ಓಕೆನಾ? ಮೈನಸ್ 3 1ಲಿ 3 3 2ಲಿ 6, ಇಲ್ಲಿ 2 ಉಳ್ಕೊಳ್ತು 24, 3 8ಲಿ 24, ಈ 0ನ ಹಾಗೆ ಬರಿತೀನಿ ಈಕ್ವಲ್ ಟು 0. ಇಷ್ಟು ಬರೆದ್ರೆ ಆಯಿತು. ಈಸಿ ಇದೆಯಲ್ವಾ? ಸ್ವಲ್ಪ ಇದನ್ನು ಇಲ್ಲಿ ನೋಡ್ಕೊಳ್ಬೇಕಾಗಿದ್ದು, ಇದು ಹೇಗೆ ಬಂದಿದ್ದು ಅಂತ ಹೇಳೋದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಇದು ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು 2 ಸಲ ಕೇಳಿ ಹೇಗೆ ಮಾಡಿದ್ದೀನಿ ಅಂತ. ಅರ್ಥ ಆಯ್ತಲ್ವಾ? ಇದನ್ನು ಕೇಳಿ ಅರ್ಥ ಮಾಡ್ಕೊಂಡು ಹೋಗಿ. ಇದೇ ಥರದ್ದು ಬೇರೆ ಲೆಕ್ಕನೂ ಬರ್ಬೋದು, ನೀವು ಮಾಡ್ಲಿಕ್ಕೆ ರೆಡಿ ಇರಬೇಕು. ನೀವು ಇದನ್ನು ಎಲ್ಲಿಂದ ತೊಗೊಂಡ್ರಿ ಅಂತ ನಮ್ಗೆ ಗೊತ್ತಿದೆ. S = d/t, ದೂರ ಬೈ ಕಾಲ ಎಲ್ಲಿಂದ ತೊಗೊಂಡ್ವಿ? ನಾವು ಫಿಸಿಕ್ಸಿಂದ ತೊಗೊಂಡ್ವಿ. ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಆಮೇಲೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? 480 ಕಿಲೋಮೀಟ್ರ್ ಇದೆ. ಸ್ಪೀಡ್ ನಾವು ಎಕ್ಸ್ ಅಂತ ತೊಗೊಂಡಿದ್ವಿ, ಎಕ್ಸ್ ಅಂತ ಬರಿತೀರ. ಈಗ 480 ಬೈ ಎಕ್ಸ್ ಪ್ಲಸ್ 3 ಗಂಟೆ ಜಾಸ್ತಿ ತೊಗೊಳ್ತದೆ. ಇಷ್ಟು ಸ್ಲೋ ಆಗೋದ್ರೆ ನಾನು 12 ಗಂಟೆಲಿ ಹೋಗ್ತಿದ್ದೆ, 3 ಗಂಟೆ ಜಾಸ್ತಿ ತೊಗೊಳ್ತದೆ ಅಂತ ಇದು ಬರೆಯೋದು. ಆಯಿತಾ? 480 ಬೈ ಎಕ್ಸ್ ಮೈನಸ್ 3. ಯಾಕೆ ಹೀಗೆ ಬರೆದಿದ್ದೀನಿ ಅಂತಿರೋದನ್ನು ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟು ಏನು ಲಾಸಹ ತೊಗೊಳ್ಳೋದು. ಎಕ್ಸನ್ನು ಹೀಗೆ ಬರೀತೀರಾ, ಎಕ್ಸ್ ಇಂಟು 3 ಎಕ್ಸ್ ಬರೀತೀರಾ, ನೀವು 480 ಹಾಗೆ ಬರೀತೀರಾ, ಈಕ್ವಲ್ ಟು 480/x-8. ಇದನ್ನು ಅಡ್ಡ ಗುಣಾಕಾರ ಮಾಡ್ಕೊಳ್ಳಿ. 480 + 3x ಇಂಟು ಇದನ್ನು ಮಾಡೋದು x-8, ಅದನ್ನೇ ಬರೀ 480 + 3x ಇಂಟು x-8 ಈಕ್ವಲ್ ಟು 480 ಇಂಟು ಎಕ್ಸ್. ಈಗ 480 ಇಂಟು ಫಸ್ಟ್ ಎಕ್ಸಿಂದ ಎಲ್ಲವನ್ನು ಗುಣಿಸಿ ಮಲ್ಟಿಪ್ಲೈ ಮಾಡಿ ಇದನ್ನು ಮತ್ತು ಇದನ್ನು, ಆಗ ಎಕ್ಸ್ ಇಂಟು 480 ಎಕ್ಸ್, 3 ಇಂಟು x² 3x². ಆಮೇಲೆ 8ರಿಂದ -8ರಿಂದ ಇಲ್ಲಿ ಮೈನಸ್ ಇರೋದ್ರಿಂದ ನೋಡ್ಕೊಳ್ಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 8 ಇಂಟು 480 ಇದು ಬರುತ್ತೆ, ಮೈನಸ್ ಇಂಟು ಪ್ಲಸ್ ಎಗೇನ್ ಮೈನಸ್ ಬರ್ತದೆ, 8 3 24 ಎಕ್ಸ್ ಬರ್ತದೆ. ಈ 480ನ್ನು -480 ತೊಗೊಳ್ತೀರಾ, ಇದು ಕ್ಯಾನ್ಸಲ್ ಆಯಿತು, 3x² ಮೈನಸ್ 24x ಮೈನಸ್, ಯಾಕೆ ಅಂತೇಳಿದ್ರೆ ನಾವು ಯಾವಾಗಲೂ ax² ಪ್ಲಸ್ bx ಪ್ಲಸ್ c ಈ ಫಾರ್ಮಲ್ಲೇ ಬರಿಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಆದರ್ಶ ರೂಪದಲ್ಲೇ ಬರಿಬೇಕು. ಆಗ ಫಸ್ಟ್ x² ಬರಿತೀವಿ, ಆಮೇಲೆ x ಬರಿತೀವಿ, ಆಮೇಲೆ ಒಂದು ಕಾನ್ಸ್ಟೆಂಟ್ ಒಂದು ನಂಬರ್ನ ಬರಿತೀವಿ. ಈಗ ಇದೆಲ್ಲವೂ 3ರಿಂದ ಡಿವೈಡ್ ಆಗುತ್ತೆ, ಆಗ 3 ಬಾಕ್ಸ್ x² ಮೈನಸ್ 3 8 24 ಅಂತ ಬರಿತೀವಿ. ಇದು ನಮಗೆ ಬೇಕಾದಂತಹ ಸಮೀಕರಣ. ಅರ್ಥ ಆಯ್ತಲ್ವಾ? ಇಲ್ಲಿಗೆ ಪಾಯಿಂಟ್ 1ರ ಸೆಕೆಂಡ್ ಮೇನ್ ಮುಗ್ದಿರ್ತದೆ ಮಕ್ಕಳೇ. ನೆಕ್ಸ್ಟ್ ಕ್ಲಾಸಲ್ಲಿ 4.3ರಲ್ಲಿ ಮೊದಲು ಉದಾಹರಣೆ